ನನ್ಗನ್ಸುತ್ತೆ ನಾವು ತುಂಬಾ ಹೊತ್ತು ಇಲ್ಲಿ ಇರೋದು ಸೇಫ್ಟಿ ಅಲ್ಲ, ಹೊರಟ್ಬಿಡೋಣ. ಕರೆಕ್ಟ್ ಚಿನ್ನ, ಇಲ್ಲಿರೋದು ಸೇಫ್ಟಿ ಇಲ್ಲ. ಕೊಡ್ಚಿನ ಎಲ್ಲ ತಂದಿದೆ ತಾನೆ? ಸೂಪರ್ ಚಿನ್ನ. ಚಿನ್ನ ಸರಿ ಹೊರಡೋಣ. ಎಲ್ಲಿಗೆ ಚಿನ್ನ? ಹೊರಡ್ಬೇಕಾಗಿರೋದು ನಾನು, ನೀನು ಇಲ್ಲೇ ಇರ್ತೀವಿ ಚಿನ್ನ. ನೀನೆಲ್ಲಿಗೆ ಹೋಗ್ತೀಯ ವಿಕ್ರಮ್? ಚಿನ್ನ ಪ್ರದೇಶಕ್ಕೆ ಹೋಗ್ತಾ ಇದ್ದೀನಿ ನಾನು. ಚಿನ್ನ ನೀನು ಕಂಬಿ ಎಣ್ಸಕ್ಕೆ ಹೋಗ್ತೀಯ. ಅಂದ್ರೆ ಕಟ್ಟಿಕೊಂಡ ಗಂಡನ್ಗೆ ಬಿಸಾಕ್ ಬಂದಿದೆಯಲ್ಲ, ಸಾಕ್ಷಿ? ಸಾಕ್ಷಿ ನಾನೇ. ಅಯ್ಯೋ ಚಾಂಡಾಳ, ಇದಕ್ಕೆ ಮೂಲನೇ ನೀನು, ಇದಕ್ಕೆ ಸೂತ್ರಧಾರನೇ ನೀನು. ಪ್ರತಿಯೊಂದನ್ನು ನೀನು ಹೇಳ್ದಾಗೆ ನಾನು ಮಾಡ್ತಾ ಬಂದಿದ್ದೀನಿ ಅಷ್ಟೇ. ಈಗ ನನ್ನ ಕೈಯಾರ ನನ್ನ ಗಂಡನ ಸಾಯಿಸಿ ನನ್ನನ್ನ ಜೈಲಿಗೆ ಕಳಿಸಿ ನೀನು ವಿದೇಶಕ್ಕೆ ಹೋಗಿ ಸೆಟಲ್ ಆಗ್ಬೇಕು ಅನ್ಕೊಂಡಿದ್ಯಾ? ಹೌದು ಚಿನ್ನ, ನನಗೆ ನೀನು ಬೇಕಾಗಿತ್ತು, ಅದಕ್ಕೆ ಸಂಚು ಹಾಕಿ ಹೊಂಚು ಹಾಕಿ ನೀನು ಪಡ್ಕೊಂಡೆ. ನಾನು ಏನಾಗಬೇಕು ಆ ಕೆಲಸ ಆಗಿದೆ. ಇನ್ನು ಉಪಯೋಗ ನನಗೆ ಇಲ್ಲ ಚಿನ್ನ. ಬಾಯ್ ಚಿನ್ನ. ನಿಂತ್ಕೋ ವಿಕ್ರಮ್. ಚಿನ್ನ, ವಿಕ್ರಮ್, ಈ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ. ಯಾವುದೋ ಪಟಾಕಿ ಗನ್ ತಗೊಬಂದು ನನ್ನ ಎದುರಿಸ್ತಾ ಇದೆ ಚಿನ್ನ. ಇದೆಲ್ಲ ಯಾವ್ದಾರ ಮಕ್ಕಳು ಕೊಡು. ವಿಕ್ರಮ್, ಈ ಸುಧುನ ನೀನು ಪ್ರೀತಿಯಿಂದ ಮಾತ್ರ ನೋಡಿದ್ಯಾ, ಪಟಾಕಿರ. ನಾನು ಚಿಕ್ಕದ್ರಲ್ಲೇ ಮಕ್ಕಳಾಡೋ ತರ ಪಟಾಕಿ ಹೊಡ್ಕೊಂಡು ಬೆಳೆದವಳಲ್ಲ. ನಿನ್ನ ಗುಂಡಿಗೆ ಅನ್ನೋದೇ ಇದ್ರೆ ಈ ಗುಂಡಿಗೆನ ಕೊಡ್ತೀಯ? ತಮಾಷೆ ಮಾಡ್ತಾ ಇದೆಯಾ? ತಮಾಷೆನ? ಅದು ನಿನ್ನಂತವನ್ ಜೊತೆ ನಿನ್ನಗೋಸ್ಕರನೇ ನಂಬ್ಕೊಂಡು ಕಟ್ಕೊಂಡಿರೋ ಗಂಡನ ಕೊಲೆ ಮಾಡಿ ಬಂದ್ರೆ ಮೋಸ ಮಾಡಿ ಹೋಗೋನ್ ಜೊತೆ ತಮಾಷೆ ಮಾಡೋ ಹೆಣ್ಣಲ್ಲ ಕಣ ಇವಳು. ಗಂಡನ್ನೇ ಸಾಯಿಸಿರೋಳ್ಗೆ ನೀನ್ ಯಾವ ಲೆಕ್ಕನೋ ನನಗೆ? ಹಾ, ಯಾವ ಲೆಕ್ಕ? ಸುಧಾ, ನನ್ನ ಜೊತೆ ಆಟ ಆಡ್ಬೇಡ, ಸುಮ್ಮನೆ ಮನೆಗೆ ಹೋಗಿ. ಅಂದ್ರೆ ನನ್ನ ಗುಂಡಿಗೆ ಎದುರ್ಕೊಂಡು ಓಡೋಗ್ತಿದ್ಯಾ? ಚಿನ್ನ, ಈ ಗುಂಡಿಗೆ ಎದುರೋ ಗುಂಡಿಗೆ ಎಲ್ಲ ಕಣ ಇದು. ನೀನು ಹೆಂಗಿದ್ರು ನೀನು ಜೈಲ್ಗೆ ಹೋಗ್ತಿಲ್ಲ, ನಾನು ಆರಾಮಾಗಿನ್ನ ಹೊರದೇಶಕ್ಕೆ ಹೋಗಿ. ನಾನು ಜೈಲ್ಗೆ ಹೋದ್ರೂ ಪರವಾಗಿಲ್ಲ ಕಣ, ನಿನ್ನಂತವ್ನ ಮಾತ್ರ ಉಳ್ಸೋದಿಲ್ಲ. ಸುಧಾ, ಆಡಿದ ಆಟಕ್ಕೆ ಮಾಡಿದ ಮೋಸಕ್ಕೆ ವಿಧಿ ನೀಡಿದ ಶಿಕ್ಷೆ. ಆಡಿದ ಆಟಕ್ಕೆ ಮಾಡಿದ ಮೋಸಕ್ಕೆ ವಿಧಿ ನೀಡಿದ ಶಿಕ್ಷೆ. ತಾನು ಏನಂದೆ? ನೀನು ವಿದೇಶಕ್ಕೆ ಹೋಗ್ಬೇಕು, ನಾನು ಶ್ರೀಕೃಷ್ಣನ ಜನ್ಮಸ್ಥಳಕ್ಕೆ ಹೋಗ್ಬೇಕು ಅಲ್ವೋ? ಒಬ್ಬನ ನಂಬ್ಕೊಂಡು ಗಂಡನ ಕೊಲೆ ಮಾಡಿ ಹಿಂದೆ ಓಡ್ ಬರಕ್ ಧೈರ್ಯ ಮಾಡ್ತಾಳೆ, ಅನುಮಾನನೂ ಅವಳಲ್ಲಿ ತುಂಬಿಕೊಂಡಿರುತ್ತೆ ಅಂತ ಒಂದು ಕ್ಷಣ ಯೋಚನೆ ಮಾಡ್ಬೇಕಿತ್ತು ವಿಕ್ರಮ್. ನೀನು ನಾನು ಎಷ್ಟು ನಂಬುದ್ನೋ ಅಷ್ಟೇ ಭಯ ಕೂಡ ನನ್ನಲ್ಲಿ ಕಾಡ್ತಾ ಇತ್ತು. ಅದಕ್ಕೆ ಅಂತ ಸೇಫ್ಟಿಗೆ ಈ ಗನ್ ಎತ್ಕೊ ಬಂದಿದ್ದೆ. ಆದ್ರೆ ನೀನನ್ನು ಸಾಯಿಸಿದ ದೊಡ್ಡಸ್ತಿ ಅಲ್ಲ, ನಾನು ಮಾಡಿದ ತಪ್ಪು ಈಗ ಅರಿವಾಗ್ತಿದೆ. ಒಬ್ರಿಗೆ ಜೀವ ಕೊಡೋ ಯೋಗ್ಯತೆ ನಮಗಿಲ್ಲ ಅಂದ್ಮೇಲೆ ಅವರ ಜೀವ ತೆಗೆಯೋ ಯೋಗ್ಯತೆನೂ ನಮ್ಗಿರೋದಿಲ್ಲ. ಯಾವಾಗ್ಲೂ ಹೆಣ್ಣನ್ನ ದೂಷಿಸ್ತೀರ, ಸರಿ ಇಲ್ಲ, ಹಾಳಾಗ ಹೋಗೋಳು, ಬರೀ ಗಂಡಸ್ರು ಚಪ್ಪಲ ಹಾಗೆ ಹೀಗೆ ಅಂತ. ಯಾಕೆ ಆ ಹೆಣ್ಣು ಹಾಗೆ ಬದ್ಲಾಗ ಕಾರಣ ಯಾರು? ಮತ್ತೊಬ್ಬ ಗಂಡಸು. ಕಟ್ಕೊಂಡಿರೋನು ತನ್ನ ಹೆಂಡತಿನ ಬೇಕು ಬೇಡ ಆಸೆ ಆಕಾಂಕ್ಷೆಗಳನ್ನ ತಿಳ್ಕೊಂಡವನಾಗಿರ್ಬೇಕು. ಹಣ ತಂದ್ಕೊಟ್ಬಿಟ್ರೆ ಬರ್ತಡೇ ವೆಡ್ಡಿಂಗ್ ಡೇ ಅಂತ ಲಕ್ಷಾಂತರ ರೂಪಾಯಿ ಒಡವೆ ಸೀರೆಗಳನ್ನ ಕೊಟ್ಬಿಟ್ರೆ
ಹೆಣ್ಣು ಖುಷಿ ಪಡೋದಿಲ್ಲ, ಹೆಣ್ಣು ಬಯಸೋದು ಪ್ರೀತಿನ. ಯಾಕೆಂದ್ರೆ ನನ್ನ ಗಂಡ ಜೊತೆಲಿರ್ಬೇಕು, ನನ್ನ ಅಪ್ಪ ಅಮ್ಮ ಅಣ್ಣ ತಮ್ಮ ನನ್ನ ಸಂಸಾರ ನನ್ನ ಬಂಧು ಬಳಗ ಜೊತೆಲಿರ್ಬೇಕು ಅಂತ ಆಸೆ ಪಡ್ತಾಳೆ. ಯಾವ ಹೆಣ್ಣನು ಒಂಟಿಯಾಗಿ ಬದುಕ್ಬೇಕು, ಸ್ವಾರ್ಥವಾಗಿ ಜೀವನ ನಡೆಸ್ಬೇಕು ಅನ್ನೋದೇ ಇಲ್ಲ. ರಾಮ ಕಾಡ್ಕೋದ, ಅವಳ ಹೆಂಡತಿ ಸೀತೆ ನಾನು ನಿಂಚೋದೇನೆ ಬರ್ತೀನಿ ಅಂತ ಹೊರಟೋದ್ಲು. ಅಣ್ಣನ ವ್ಯಾಮೋಹದಲ್ಲಿ ಲಕ್ಷ್ಮಣ ಕೂಡ ಕಾಡ್ಕೋದ. ಲಕ್ಷ್ಮಣನ ಹೆಂಡತಿ ಊರ್ಮಿಳ ಏನ್ ಮಾಡಿದ್ಲು? ತನ್ನ ಗಂಡ ಬರೋವರೆಗೂ ಒಂಟಿ ಕಾಲ್ನಲ್ಲಿ 14 ವರ್ಷ ತಪಸ್ ಮಾಡ್ತಾ ನಿಂತು. ಹೌದು, ನಮ್ಮಂತ ಹೆಣ್ಣಿಗೂ ತಪ್ಪಿದೆ. ನಾವು ಆ ಊರ್ಮಿಳೆ ಹಾಗೆ ನನ್ನ ಗಂಡ ಇವತ್ತನ ನಾಳೆ ಸರಿ ಹೋಗ್ತಾನೆ ಅಂತ ಕಾಯ್ಬೇಕಿತ್ತು. ಅದನ್ನು ಬಿಟ್ಟು ಆ ಕ್ಷಣನ ಸಮಯನ ಮತ್ತೊಬ್ಬನಿಗೋಸ್ಕರ ಮುಡುಪಾಗಿಟ್ಟಿದ್ದು ನಮ್ಮ ತಪ್ಪೆ. ನಾವು ಸ್ವತಂತ್ರವಾಗಿರ್ಬೇಕು ಅಂತ ಬಯಸ್ತೀವಿ, ಅದು ತಪ್ಪ. ಆದ್ರೆ ಆ ಸ್ವತಂತ್ರನ ಸ್ವೇಚ್ಛೆಯಾಗಿ ಸ್ವಾರ್ಥಕ್ಕೆ ಬಳಸ್ಕೋಬಾರ್ದು. ನಾನು ಬಳಸ್ಕೊಂಡೆ. ಹಣದ ಅಹಂಕಾರ ಮನುಷ್ಯನಲ್ಲಿ ಸ್ವಲ್ಪನಾದ್ರೂ ಇದ್ರೆ ಒಳ್ಳೇದು. ಅದೇ ದುರಹಂಕಾರನ ಮೈ ತುಂಬ ತುಂಬಿಕೊಂಡು ಮೆರೆಯೋದು ಒಳ್ಳೇದಲ್ಲ. ಮನುಷ್ಯನಿಗೆ ನಾನು ಅನ್ನೋ ಸ್ವಾಭಿಮಾನ ಇರ್ಬೇಕೇ ಹೊರತು ನಾನೇ ಅನ್ನೋ ದುರಭಿಮಾನ ಯಾರು ಇಟ್ಕೋಬಾರ್ದು. ಹೆಣ್ಣಾಗ್ಲಿ ಗಂಡಾಗ್ಲಿ ಪ್ರತಿಯೊಬ್ರು ಸಹಿತ ತಮ್ಮ ಜೀವನದಲ್ಲಿ ತಮ್ಮ ಸಂಗಾತಿ ಅಂತ ಬಂದವ್ರನ್ನ ಪ್ರೀತಿಯಿಂದ ಜೊತೆಲಿ ನಡ್ಸೋದನ್ನ ಕಲ್ತ್ಕೊಟ್ರೆ ಯಾವ ಸಂಸಾರನೂ ಹಾಳಾಗೋದಿಲ್ಲ, ಯಾರು ಬೀದಿಗೆ ಬರೋದಿಲ್ಲ, ಯಾವ ವಿಚ್ಛೇದನಗಳು ಆಗೋದಿಲ್ಲ, ಯಾವ ಕೊಲೆಗಳು ನಡೆಯೋದಿಲ್ಲ. ನಾನು ಪ್ರಕಾಶ್ನ ಮನ್ಸಾರೆ ಪ್ರೀತಿ ಮಾಡಿದೆ. ಅವನಿಗೋಸ್ಕರ ಮನೇಲೆಲ್ಲ ಒಪ್ಸಿ ಮದುವೆ ಮಾಡ್ಕೊಂಡೆ. ಅವನು ಚೆನ್ನಾಗಿ ಬದುಕ್ಬೇಕು ಅಂತ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಕೊಟ್ಟೆ. ಆದ್ರೆ ಅವನಿಂದ ನಾನು ಏನು ಬಯಸಿದೆ? ಇಡೀ ಪ್ರೀತಿ ತಾನೇ ಬಯಸಿದ್ದು. ಆದ್ರೆ ಅವನಿಗೆ ದುಡ್ಡು 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 ಅನ್ನೋ ಮದನೆ ತಲೆ ತುಂಬಿಕೊಂಡು ಕಟ್ಕೊಂಡಿರೋ ಹೆಂಡತಿಗೆ ಏನು ಬೇಕು ಅಂತ ವಿಚಾರಿಸ್ತಿಲ್ಲ ಅಂತ ತಾನೆ ಯಾವನ ಬಂದು ಆ ಕ್ಷಣ ಪ್ರೀತಿ ಕೊಡ್ತಾನೆ ಅಂತ ತಕ್ಷಣ ಮನಸ್ಸು ಜಾರ್ತು. ಅದು ನಿಜವಾದೋ ಸುಳ್ಳು ಸತ್ಯನೋ ಅಂತ ಯೋಚನೆ ಮಾಡೋ ಪರಿಸ್ಥಿತಿಲಿ ಇಲ್ಲದೆ ಆ ಕ್ಷಣದಲ್ಲಿ ಆ ಪ್ರೀತಿನ ಒಪ್ಕೊಂಡೆ. ಹಾಗಂತ ನಾನು ಮಾಡಿದ್ದು ಸರಿ ಅಂತನೂ ಹೇಳ್ತಿಲ್ಲ. ದಯವಿಟ್ಟು ಯಾವ ಹೆಣ್ಣಾಗ್ಲಿ ಗಂಡಾಗ್ಲಿ ನಮ್ಮಲ್ಲಿ ನಡೆದಂತ ಘಟನೆ ನಡೆದೇ ಇರ್ಲಿ, ನಾವು ತಗೊಂಡಂತ ನಿರ್ಧಾರಗಳನ್ನ ಯಾರು ತಗೋಬೇಡ. ದೊಡ್ಡವರು ಗಾದೆ ಹೇಳ್ತಾರೆ, ಕಟ್ಕೊಂಡವಳು ಕಡೆ ತನಕ ಇಟ್ಕೊಂಡವಳು ಇರೋ ತನಕ ಅಂತ. ಅಷ್ಟೇ, ಯಾವನ್ನಾದ್ರೂ ನಾವು ನಂಬಿ ಹೋಗ್ತೀವಿ ಅಂದ್ರೆ ಅವನು ಯವರ ಇರೋ ತನಕ ಮಾತ್ರ. ಜೀವನ ಪೂರ್ತಿ ಕಟ್ಕೊಂಡವನೇ ಬರೋದು. ಗಂಡಸಿಗೋ ಅಷ್ಟೇ, ಹೆಂಗಸಿಗೋ ಅಷ್ಟೇ. ನಾನು ಮಾಡಿದ ತಪ್ಪಿಗೆ ನಾನೇ ಶಿಕ್ಷೆನ ಅನುಭವಿಸ್ತೀನಿ. ತೋಳಾಸರೆಯ ಬಯಸಿದ ಹೆಂಡತಿ ಹಣದ ಹಿಂದೆ ಹೋದ ಗಂಡ, ಗಂಡನ ಮಕ್ಕಳು ಪರಪುರುಷನ ಸಹವಾಸ ಮಾಡಿದ ಹೆಂಡತಿ ಇಲ್ಲಾರದು ತಪ್ಪು, ಇಲ್ಲಾರದು ಗಂಡನ ತಪ್ಪು, ಇದು ಹೆಂಡತಿಯ ತಪ್ಪು.